ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇವತ್ತು ಇಲ್ಲಿ ಈ ಮೊದಲನೇ ಪ್ರೆಸ್ ಮೀಟ್ ಫೋಟೋ ಸಿನಿಮಾದು ಇಡೀ ತಂಡ ಪ್ರೆಸ್ ಆ್ಯಂಡ್ ಮೀಡಿಯಾ ಮುಂದೆ ಬರ್ತಾ ಇರೋದು ತುಂಬ ಖುಷಿ ಆಗ್ತದೆ ಎಲ್ಲರನ್ನು ನೋಡಿ. ಆ್ಯಂಡ್ ಟೀಸರ್ಗೆ ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಪುನೀತ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಎಷ್ಟಿತ್ತು. ಅವ್ರ ಸಿನಿಮಾದ ಅವ್ರ ಪ್ರೊಡಕ್ಷನ್ ಅಲ್ಲಿ ಬರ್ತಿದ್ದಂಥ ಸಿನಿಮಾಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ವೆನ್ ಐ ಹರ್ಡ್ ಫೋಟೋ ಸ್ಕ್ರಿಪ್ಟ್, ಫಸ್ಟ್ ಥಿಂಗ್ ನನಗೆ ಓಟು ಮಾಡಬೇಕು ಅಂತ ಅನ್ಕೊಂಡಿದ್ದು, ಫಸ್ಟ್ ಕೇಳಿದ ತಕ್ಷಣ ಅದು ಯಾಕೆ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ ಅಂದಿದ ತಕ್ಷಣ ಐ ವಾಸ್ ಸೂಪರ್ ಎಕ್ಸೈಟೆಡ್. ಬಿಕಾಸ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು, ಇದು 10ನೇ ಸಿನಿಮಾ, ಬಟ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಂಟೆಂಟ್ PRK ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗಿರುವಂಥದ್ದು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. So I was very keen on O2 ಅಲ್ಲಿ ಏನಿರುತ್ತೆ and why am I being approached ಅಂತ. First reason to be interested was Appu sir production ಅಂತ. ನಂತರ at least ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತುಂಬಾನೇ ಸಿನಿಮಾಗಳ ಆಪರ್ಚುನಿಟೀಸ್ ಇದ್ರು. I was waiting for that one particular script. ತುಂಬಾ ಸಿನಿಮಾಗಳು ಮಾಡಾದ್ಮೇಲೆ ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ, ಗ್ಲಾಮರಸ್ ರೋಲ್ಸ್ ಇವೆಲ್ಲದರೊಳಗೂ ಕಾಣಿಸ್ಕೊಂಡಿದೆ. ಇಷ್ಟು ದಿನ ಪರ್ಫಾರ್ಮೆನ್ಸ್ ಮಾಡಿರುವಂತ ಸಿನಿಮಾಗಳು ಮಾಡಿಲ್ಲ ಅಂತ ಅಲ್ಲ, ಬಟ್ ಔಟ್ ಅಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಲ್ಲಿ ಮಾಡಬೇಕು, ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಹೆಚ್ಚು ಇಂಟ್ರೆಸ್ಟ್ ಇತ್ತು. ಸೊ ಆ ಟೈಮಲ್ಲಿ ಬಂದಂತ ಸ್ಕ್ರಿಪ್ಟ್ ಓಟು, ರಾಧಾಕೃಷ್ಣ ಸರ್ ಅವರನ್ನೇ ನನಗೆ ಈ ಒಂದು ಪ್ರಾಜೆಕ್ಟಿಗೆ ಅಪ್ರೋಚ್ ಮಾಡಿದಂಥದ್ದು. ಸೊ ಸ್ಕ್ರಿಪ್ಟ್ ನಾನು ಎಂಟೈರ್ ಸ್ಕ್ರಿಪ್ಟ್ ಓದಿದೆ ಅಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್. ಅಂಡ್ ಈ ತರ ಯಾವತ್ತೂ ನನಗೆ ಅನ್ಸಿರ್ಲಿಲ್ಲ. ಈ ಸ್ಕ್ರಿಪ್ಟ್ ಓದಿದ್ಮೇಲೆ ಇದು ಬೇರೆ ಯಾರು ಮಾಡಬಾರ್ದು, ನಾನೇ ಮಾಡಬೇಕು ಅಂತ ಅನ್ನಿಸ್ತು. ಶ್ರದ್ಧಾ ರೋಲ್ ಅಷ್ಟು ಇಂಟೆನ್ಸ್ ಅಂಡ್ ಬ್ಯೂಟಿಫುಲ್ ಆಗಿರುವಂತ ಒಂದು ರೋಲ್, ಡಾಕ್ಟರ್ ಪಾತ್ರ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಾಕ್ಟರ್ ಚಿಕ್ಕ ವಯಸ್ಸಿನಲ್ಲಿ, ಬಟ್ ಆಗಿಲ್ಲ. ಆಕ್ಟರ್ ಆಗಿದ್ದೀನಿ, ಇವಾಗ ರೋಲ್ ಮಾಡುವಂತ ಒಂದು ಅವಕಾಶ. ಸೊ I'm super glad Shraddha role ಮಾಡಿದಂಥದ್ದು. And thanks to our directors Raghav and Prashant for making me Shraddha and believing in me. And every now and then ನಾನು ಅವ್ರನ್ನ ಕೇಳ್ತಾನೆ ಇದ್ದೆ, why me ಯಾರು ಈ ತರ ದೃಷ್ಟಿಯಲ್ಲಿ ಪ್ರಾಬ್ಲಿ ನೋಡ್ಲಿರ್ಲಿಕ್ಕಿಲ್ಲ. And they were always like looks, it was mostly about the performances ನೋಡ್ತಿರಿದ್ದು. And ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೆ, ಅದನ್ನ ಜನ ಮೆಚ್ಚುಗೆ ಪಡಿಸಿದ್ರು. ಬಟ್ ಔಟ್ ಅಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಂತ ಫಸ್ಟ್ ಟೈಮ್ ಇದು ಬಂದಿದ್ದು. ಅಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನಗೆ ಈ ತರದ ಸಿನಿಮಾ ತುಂಬಾನೇ ಅವಶ್ಯಕತೆ ಅಂತ ಹೇಳ್ತೀನಿ. ಸೊ ಐ ಆಮ್ ವೆರಿ ಗ್ಲಾಡ್ ಈ ಒಂದು ಪಾತ್ರ ನನಗೆ ಸಿಕ್ಕಿದ್ದಕ್ಕೆ. ಅಂಡ್ ದ ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ ಓಟು ವಾಸ್ ಅಮೇಸಿಂಗ್. ಅಂಡ್ ಟು ಬಿ ಟಾಕಿಂಗ್ ಅಬೌಟ್ ದೀಸ್ ಡೈರೆಕ್ಟರ್ಸ್, ನಾನು ಅನ್ಕೊಂಡಿದ್ದೆ ಎಲ್ಲಾ ಸಿನಿಮಾಗಳಲ್ಲಿ ಒನ್ ಡೈರೆಕ್ಟರ್ ಇರ್ತಾರೆ. ಅಂಡ್ ಐ ಹ್ಯಾವ್ ವರ್ಕ್ ವಿತ್ ಆಲ್ಮೋಸ್ಟ್ ಆಲ್ ದ ವೆರಿ ಗುಡ್ ಡೈರೆಕ್ಟರ್ಸ್, ಇದುವರೆಗೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್, ಬಟ್ ಇಬ್ರು ಹೊಸಬ್ರು. ಅಂಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಯೂಶಲಿ ಡೈರೆಕ್ಟರ್ಸ್ ಅಂದ್ರೆ ಅವ್ರದೇ ಒಂದು ವಿಷನ್ ಇರುತ್ತೆ, ಒಬ್ರು ಹೇಳ್ದಂಗೆ ಯೂಶಲಿ ಸಿನಿಮಾಲಿ ಎಲ್ಲ ಕೆಲಸಗಳು ನಡೆಯುವಂಥದ್ದು. ಬಟ್ ಇಬ್ರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು. ಬಟ್ ಟು ಬಿ ವೆರಿ ಆನೆಸ್ಟ್, ಒಂದಿನಾನು ಅವ್ರಿಬ್ರು ಮಧ್ಯೆ ಜಗಳನೋ ಅಥವಾ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐ ನೆವರ್ ಸಾ ದಟ್. ಸೊ ಐ ಥಿಂಕ್ ದಟ್ ವಾಸ್ ಒನ್ ಅಮೇಸಿಂಗ್ ಥಿಂಗ್. ತುಂಬಾ ಒಳ್ಳೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರಲ್ಲ, ಹಾಗೆ ಇಬ್ರು ಸೆಟ್ ಅಲ್ಲಿ they were working, and it was lovely working with both of you. I learned a lot of things. Thank you. And Ashwini ma'am, I think ಜಾಸ್ತಿ ಮಾತಾಡಲ್ಲ, ಬಟ್ she is so sensible about the content and ಈಗಿನ ಸಿನಿಮಾಗಳ ಬಗ್ಗೆ. ಸೊ ಈ ತರದೊಂದು I do not want to call it a women centric or women oriented cinema. This is not like that, but ಒಂದು ತುಂಬಾನೇ ಪ್ರಾಮುಖ್ಯತೆ ಇರುವಂತ ಒಂದು ಪಾತ್ರ ಈ ಒಂದು ಶ್ರದ್ಧಾ ಕ್ಯಾರೆಕ್ಟರ್ಗೆ. ಸೊ ಈ ರೀತಿಯಾದ ಪಾತ್ರ, ಈ ರೀತಿಯಾದ ಸಿನಿಮಾ ಚೂಸ್ ಮಾಡಬೇಕು. ಅಂಡ್ ಅದು ಪ್ರಾಬಬ್ಲಿ ಪುನೀತ್ ಸರ್ ಪ್ರೊಡಕ್ಷನ್ ಅಲ್ಲಿ ಮಾತ್ರ ಸಾಧ್ಯ. ಅಂಡ್ Ashwini ma'am is doing that, continuing that beautiful work Appu sir had started. So glad. And it was lovely working for PRK ma'am. And Praveen ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು. ಅಂಡ್ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್. ಅಂದ್ರೆ ಯಾವುದೇ ರೀತಿಯಾದ ಡಿಫರೆನ್ಸ್ ಆಗಲಿ, ಯಾವುದೇ ರೀತಿ
ಪ್ರಾಬ್ಲಮ್ಸ್ ಇರಲಿಲ್ಲ. ಇಟ್ ವಾಸ್ ಸೋ ಸ್ಮೂತ್ ಅಂಡ್ ನೈಸ್. ಅವ್ರ ಪರ್ಸನಾಲಿಟಿ ಇದ್ದಂಗೆ ವೆರಿ ಸಿಂಪಲ್ ಅಂಡ್ ನೈಸ್. ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಆಲ್ಸೋ ಅಂಡ್ ಎಂಟೈರ್ ಟೀಮ್ ಆಫ್ go to. It was one wonderful experience. Puneet ಅವರಲ್ಲಿದ್ದಾರೆ, ಸಿರಿ ಅವರು, I think many actors, Prakash Belwani sir, there were many actors whom we worked with and ಎಲ್ಲರ ಕ್ಯಾರೆಕ್ಟರ್ಸ್ ತುಂಬಾನೇ ಆಪ್ಟ್ ಆಗಿದೆ ಅಂಡ್ ಇಟ್ ಕಮ್ಸ್ ಔಟ್ ಆಸ್ ಅ ವೆರಿ ಡಿಫ್ರೆಂಟ್ ಸಿನಿಮಾ. ಟ್ರೇಲರ್ ನೋಡಿದ್ರೆ ಅನ್ಸುತ್ತೆ ಏನೂ ಬಿಟ್ಕೊಟ್ಟಿಲ್ಲ, ಅದನ್ನ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ರೀತಿಯಾದ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯ ಕಂಟೆಂಟ್ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಜನಗಳಾಗಿ ಮೀಡಿಯಾ ಎವ್ರಿಬಡಿ ಹ್ಯಾಸ್ ಸಪೋರ್ಟೆಡ್ ಸೋ ವೆಲ್. ಸೊ ಈ ಸಿನಿಮಾಗೂ ಕೂಡ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ. ಥ್ಯಾಂಕ್ ಯು.